ತೀರವೇ ಬಲೆಯನು ಡ್ಯಾಡ್ ನೀವು ತಿನ್ಸಿ. ಚಂದಿರ ದೂರವೇ ಏಕಾಂತದ ಈ ಮೌನಕ್ಕೆ ತಂಗಾಳಿಯ ಜೊತೆ ಪುನರ್ವಿವಾಹ ಕನಸಿನ ಬಾಗಿಲು ತೆರೆದಿಡು ಜೀವವೇ ಸಹಚರಿ ಇಲ್ಲದ ದಿನಚರಿ ಭಾರವೇ ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಏನ್ರಿ ಏನ್ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಮ ಕೆಟ್ಟ ದೃಷ್ಟಿ ನಮ್ಮ ಫ್ಯಾಮಿಲಿ ಮೇಲೆ ಬೀಳಬಾರ್ದು. ರೂಮ್ಗೆ ಹೋಗಿ. ಹೌದು, ಇದು ನಮ್ಮ ಕುಟುಂಬ, ನಾವೆಲ್ಲ ಸಂತೋಷವಾಗಿದ್ದೀವಿ. ನಿಮ್ಮಂತ ಮೂರನೇ ಅವ್ರ ದೃಷ್ಟಿ ಒಳ್ಳೆದಲ್ಲ. ಹೋಗ್ತಾ ಇರಿ ರೂಮ್ಗೆ. ಊಟ ಬೇಕಾ? ನಾವೆಲ್ಲ ತಿಂದಾದ್ಮೇಲೆ ಉಳಿತಲ್ಲ, ಊಟನ ರೂಮಿಗೆ ಕಳಿಸ್ತೀವಿ. ಹೋಗ್ತಾರೆ ಹೋಗ್ತಾರ್ರಿ. ಹೋಗ್ತೀರಾ ಇಲ್ವಾ? ಅದೇ ನಿನಗೊಂದು ಜೋಕ್ ಹೇಳ. ಏನೋ ಆಗಿದೆ ನಿನ್ಗೆ? ಆಗ್ಲಿಂದ ಒಂದೇ ಸಮಯ ಕೂಗ್ತಾ ಇದೆಯಾ, ಕಿರ್ಸ್ತಾ ಇದೆಯಾ, ಜೋಕ್ ಹೇಳ್ತಾ ಇದೆಯಾ? ಏನಾಗಿದೆ ಇವತ್ತು ನಿಂಗೆ? ನಂಗೆ ಅವಾಗ ನಗಾಗುತ್ತೆ, ನಾನು ಹೇಳ್ತಾ ಇರ್ತೀನಿ, ಕೇಳ್ಕೊತಾ ಇರ್ಬೇಕಷ್ಟೇ. ಇನ್ನಾರು ಬರೀ ಊಟ ಮಾಡುವಾಗ ಹೇಳ್ತಾನೆ, ನಂಗೆ ರಾತ್ರಿ ಇಡೀ ಜೋಕ್ ಹೇಳ್ತಿದ್ದಾನೆ, ಅದಾಯ್ತು ಇದಾಯ್ತು ಅಂತ. ಮಲ್ಗಕ್ಕೆ ಬಿಡಲ್ಲ. ಬರೀ ಸುಳ್ಳಮ್ಮ. ನಾನು ಇವಾಗ ಹೇಳಿದ ಜೋಕ್ಸ್ ಎಲ್ಲ ಅವಳ್ದೆ. ಕನ್ಸಲ್ಲೂ ಜೋಕ್ ಹೇಳ್ತಾಳಮ್ಮ. ಸಾಕ್ ಸಾಕ್, ನಿಮ್ಮಿಬ್ರು ಜಗಳ ಬೇಡ. ಈಗ ಬಂದು ಊಟ ಮಾಡಿ ಕೂತ್ಕೊಂಡ್ ಬನ್ನಿ. ಬಾ ಊಟ ಮಾಡ್ಬಾ. ಅಮ್ಮ ಒಂದೇ ಒಂದು ಜೋಕ್ ಆಯ್ತಾ? ಏನಾಯ್ತು ಅಂದ್ರೆ ಅಲ್ಲಿ ಇತ್ತಂತೆ, ದೀಪ ಆರಕ್ಕೆ ಮುಂಚೆ ತುಂಬ ಜೋರಾಗಿ ಉರಿಯುತ್ತಂತೆ. ಹಾಗೆ ನಿಮ್ಮ ಖುಷಿ ಕೊನೆ ಆಗೋದಕ್ಕೂ ಮುಂಚೆ ಎಷ್ಟು ಬೇಕೋ ಅಷ್ಟು ನಕ್ಬಿಡಿ. ನಾಳೆ ನಿಮ್ಮೆಲ್ಲರ ಸಂತೋಷ ಆರ್ ಹೋಗುತ್ತೆ. ಮತ್ತೆ ಯಾಕೆ ಹೇಳ್ತಾ ಇದ್ದೀರಾ? ಅಳುವಂಥದ್ದು ಏನಾಗಿದೆ ಇವಾಗ? ಇನ್ನೇನ್ ಮಾಡ್ಬೇಕು ರಂಜಿತ್? ಅಲ್ಲಿ ನೀವೇ ಇದ್ರಲ್ಲ, ಏನೇನ್ ನಡೀತು ಅಂತ ನೋಡಿದ್ರಲ್ಲ. ಯಾಕತ್ತೆ? ಮಾವ ಎಂತೋರು ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತಿದೆ, ಆದ್ರೆ ಅರ್ಪಿತ ದಾಖಲೆ ಸಮೇತ ತೋರಿಸಿದ್ಮೇಲೆ ನಾನು ನಮ್ದೇ ಇರೋದಕ್ಕಾಗತ್ತಾ? ಸೂರ್ಯ ಅವರು ಒಪ್ಕೊಂಡ್ರಲ್ಲ, ನಾನೇನು ಉತ್ತರ ಕೊಡ್ಲಿ? ಮತ್ತೆ ಅರ್ಪಿತಾ ಈ ಮನೆಗೆ ಬಂದು ಸೇರ್ಕೊಂಡಿತ್ತು ಆಶ್ರಯ ಕೇಳ್ಕೊಂಡಲ್ಲ, ಈ ಮನೆ ಹಾಳು ಮಾಡೋದಕ್ಕೋಸ್ಕರ. ಈ ಮನೆ ಹಾಳು ಮಾಡೋಕ್ಕೆ ಏನೇನು ಪ್ಲ್ಯಾನ್ ಮಾಡಬೇಕೋ ಎಲ್ಲ ಮಾಡ್ಕೊಂಡಿದ್ಲು. ಯಾವ್ಯಾವ ಘಟನೆ ನಡೆದಾಗ ಏನೇನು ಪ್ಲ್ಯಾನ್ ಮಾಡಬೇಕು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ಲು. ಅತಿರೇಕಕ್ಕೆ ಹೋಗಿ ಮನೆಯಿಂದ ಆಚೆ ಹಾಕೋ ಸಂದರ್ಭ ಬಂದಾಗ ಯಾವ ಅಸ್ತ್ರ ಉಪಯೋಗಿಸ್ಬೇಕು ಅಂತ ಅವಳು ಗೊತ್ತಿತ್ತು. ಆ ಅಸ್ತ್ರ ಬಿಸಾಕೋದ್ಲು ಇವಾಗ. ಮತ್ತೆ ನೀವು ಇದನ್ನ ನಂಬ್ತಾ ಹೋದಷ್ಟು ಅವಳು ಗೆದ್ದಾಗತ್ತೆ. ನೀವು ನಂಬಕ್ ಕೂಡ್ದು. ನಂಬೋದು ಬಿಡೋದು ದೊಡ್ಡ ಪ್ರಶ್ನೆ ಅಲ್ಲ. ಅವಳು ಸುಳ್ಳಲ್ಲ, ಇದಕ್ಕೆಲ್ಲ ಕಾರಣ ಸೂರ್ಯ ಅವರೇ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಹೇಗೆ ಹೇಳಿ? ನನ್ನ ಹತ್ರ ಏನು ಸಾಕ್ಷಿ ಆಧಾರಗಳಿದೆ ಸುಳ್ಳು ಅಂತ ಹೇಳೋದಕ್ಕೆ? ನಿಮ್ಮ ಗಂಡ ತಪ್ಪು ಮಾಡಿಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ ಬೇಕಾಗತ್ತೆ. ಅವ್ರ ಸ್ವಭಾವ ನಿಮ್ಗೆ ಗೊತ್ತಿರಬೇಕು, ಅವ್ರ ಮೇಲೆ ನಂಬಿಕೆ ಇರ್ಬೇಕು ನಿಮ್ಗೆ. ಅವೆರಡು ಸಾಕು ನಿಮ್ ಗಂಡ ತಪ್ಪು ಮಾಡಿಲ್ಲ ಅಂತ ವಾದ ಮಾಡಕ್ಕೆ ಅವಳ ಹತ್ರ. ಹೇಗೆ ಸಾಧ್ಯ ರಂಜಿತ್? ಒಂದು ಗಂಡು ಹೆಣ್ಣು ಒಂದು ಮನೇಲಿದ್ದಾಗ ಅವ್ರ ಮಧ್ಯೆ ಏನು ನಡೆಯುತ್ತೆ ಏನು ನಡೆಯಲ್ಲ ಅನ್ನೋದು ಊಹೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಇಷ್ಟು ವರ್ಷ ನಾನು ಈ ಮನೇಲಿ ಇರಲಿಲ್ಲ, ಆಗ ಏನೆಲ್ಲ ನಡೀತು ಏನೆಲ್ಲ ನಡೀಲಿಲ್ಲ ಇದ್ಯಾವುದು ನನಗೆ ಗೊತ್ತಿಲ್ಲ. ಸೂರ್ಯ ಅವ್ರ ಗುಣನ ಇಟ್ಕೊಂಡು ವಾದ ಮಾಡೋಕ್ಕಾಗಲ್ಲ. ಅರ್ಪಿತಾ ಹೇಳ್ತಿರೋದು ನಿಜಾನೂ ಆಗಿರ್ಬೋದು. ಅಂದ್ರೆ ನೀವು ಏನು ಹೇಳ್ತಿದ್ದೀರಾ ಇವಾಗ? ನೀವು ಇಲ್ಲದೆ ಇದ್ದಾಗ ಮಾವ ಅರ್ಪಿತನ ಪ್ರೀತಿ ಬಯಸಿದ್ರು ಅಂತಾನ? ನಿಮ್ಮೇಲಿರೋ ಪ್ರೀತಿ ಮರೆತು ಎಡವಿದ್ರು ಅಂತಾನ? ಅವ್ರ ಜೊತೆ ಸಂಬಂಧ ಇಟ್ಕೊಂಡ್ರು ಅಂತಾನ?
ಒಂದು ಮಗು ಮಾಡ್ಕೊಳ್ಳೋ ರೇಂಜ್ಗೆ ಅವ್ರ ಸಂಬಂಧ ಬೆಳೆದಿತ್ತು ಅಂತನಾ? ಪ್ಲೀಸ್ ರಂಜಿತ್, ಆ ರೀತಿ ಎಲ್ಲ ಮಾತಾಡ್ಬಿಡಿ, ಕೇಳೋದಕ್ಕೆ ಹಿಂಸೆ ಆಗುತ್ತೆ. ಅಲ್ವಾ ಅಲ್ವಾ? ಯಾಕೆ ಹೇಳಿ? ನಿಮಗೆ ಮಾವನ ಮೇಲೆ ಇನ್ನೂ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಇದೆ, ಅದಕ್ಕೆ ಕೇಳೋದಕ್ಕೆ ಹಿಂಸೆ ಆಗ್ತಿದೆ. ಮತ್ತೆ ಮಾವ ಯಾವತ್ತೂ ನಿಮಗೆ ದ್ರೋಹ ಮಾಡಿಲ್ಲ, ಆ ನಂಬಿಕೆ ನನಗಿದೆ, ನಿಮಗೂ ಇರ್ಬೇಕಿತ್ತಷ್ಟೇ. ನನಗೆ ಗೊತ್ತು, ಎರಡು ಕೈ ಸೇರಿದ್ರೆ ಚಪ್ಪಾಳೆ. ನಾನು ಈ ಮನೆಗೆ ಬಂದಾಗ್ಲಿಂದ ಅವಳಿಂದ ಒಂದಲ್ಲ ಒಂದು ಅನಾಹುತಗಳಾಗ್ತಾನೆ ಇದೆ. ಅವತ್ತೇ ಅವಳನ್ನ ಮನೆಯಿಂದ ಹೊರಗೆ ಹಾಕಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಇಷ್ಟೆಲ್ಲ ರಾಧಾಂತಗಳಾಗ್ತಾನೆ ಇರಲಿಲ್ಲ. ಅವಳು ಇಲ್ಲಿರೋದು ಇಷ್ಟ ಇಲ್ಲ ಅಂತ ಗೊತ್ತಿದ ಮೇಲೂ ನನ್ನ ಮಾತಿಗೆ ಬೆಲೆ ಕೊಡದೆ ಅವಳನ್ನ ಇಲ್ಲೇ ಇರಿಸ್ಕೊಂಡ್ರು. ಅವಳು ಅಷ್ಟೇ, ಇವ್ರುಗಳು ಮನೆಯಿಂದ ಹೊರಗೆ ಹಾಕ್ತಾರೆ ಅಂತ ಹೇಳಿದ ತಕ್ಷಣ ಒಂದಲ್ಲ ಒಂದು ಕಾರಣ ಇಟ್ಕೊಂಡು ಮತ್ತೆ ಮನೆಗೆ ಬಂದು ಸೇರ್ಕೋತಾ ಇದ್ಲು. ಯಾವುದು ಬೇಡ ರಂಜಿತ್, ಕೊನೆಗೆ ನಮ್ಮ ಮಗಳನ್ನ ಬಲಿ ತಗೊಂಡ್ಲೋಳು. ಆಗ್ಲೇ ಇವ್ರಿಗೇನೂ ಅನ್ನಿಸ್ಲಿಲ್ವಾ? ಮತ್ತೆ ಇನ್ನೇನೋ ಕಾರಣ ಹೇಳಿದ್ಲು, ಇವ್ರುಗಳು ಮತ್ತೆ ಅವಳು ಸೇರಿಸ್ಕೊಂಡ್ರು. ಯಾಕೆ ಇದನ್ನೆಲ್ಲ ಮಾಡಬೇಕು? ಈ ಥರ ಎಲ್ಲ ಮಾಡ್ತಿದ್ರೆ ಯಾರಿದ್ದಾನೆ ಅನುಮಾನ ಬರಲ್ಲ. ಅವಳನ್ನ ಅವತ್ತೇ ಸೂರ್ಯರು ಮನೆಯಿಂದ ಹೊರಗಾಕಿದ್ರೆ ಇವತ್ತಿಷ್ಟೆಲ್ಲ ರಾದಂತ ಆಗ್ತಾ ಇರಲಿಲ್ಲ ರಂಜಿತ್. ನಿಮ್ಮ ಮನಸ್ಸಲ್ಲಿರೋ ಅನುಮಾನಗಳು ನಿಮಗೆ ಕಾರಣಗಳನ್ನ ಹುಡುಕೊಡ್ತಿದೆ, ಬಟ್ ಅದು ಯಾವುದೂ ಸತ್ಯ ಅಲ್ಲ. ಆ ಯೋಚನೆಗಳಿಗೆ ಮಹತ್ವ ಕೊಟ್ಟು ಅನುಮಾನ ಪಡ್ತಿದ್ದೀರಾ ಮಾವನ ಮೇಲೆ. ಪ್ಲೀಸ್ ಅತ್ತೆ ಬೇಡ. ಈಗ ಆಲ್ರೆಡಿ ಒಂದು ದೊಡ್ಡ ಎಡವಟ್ಟಾಗಿದೆ. ಆ ಶ್ರೀಕಾಂತ್ ವಿಷಯದಲ್ಲಿ ನಿರೋಷ ಮೇಲೆ ಅನುಮಾನ ಪಟ್ಟು ನಾವೆಲ್ಲ ಎಡವಟ್ ಮಾಡ್ಕೊಂಡಿದ್ವಿ, ಸಾಕಲ್ವಾ ಅದು? ಈಗ ಮತ್ತೆ ಎಡವಟ್ ಆಗೋದು ಬೇಡ ಪ್ಲೀಸ್ ಅತ್ತೆ. ನೋಡಿ, ನೀವೇ ಯಾವಾಗಲೂ ಹೇಳ್ತಿದ್ರಿ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡಬೇಕು ಅಂತ. ಈಗ ಅದೇ ಮಾತು ನಿಮಗೆ ಹೇಳ್ತಿದ್ದೀನಿ. ಈ ವಿಷಯದಲ್ಲಿ ನೀವು ಅದನ್ನ ಮಾಡಬೇಕು, ಪ್ರಮಾಣಿಸಿ ನೋಡಬೇಕು, ಅನುಮಾನ ಪಡಬೇಡಿ ಮಾವನ ಮೇಲೆ ಪ್ಲೀಸ್. ಅದೇ ಮಾತನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನ ಇಟ್ಕೊಂಡಿದ್ದಕ್ಕೆ ಇವತ್ತು ನಾನು ಸುಮ್ಮನೆ ಇದ್ದೀನಿ, ಏನೂ ಮಾತಾಡ್ತಿಲ್ಲ. ಒಂದಲ್ಲ ಒಂದಿನ ಪ್ರೂವ್ ಆಗುತ್ತೆ. ಆದ್ರೆ ನಿಮಗೆ ನನ್ನ ಮನಸ್ಥಿತಿ ಅರ್ಥ ಆಗ್ತಿಲ್ಲ ರಂಜಿತ್, ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿದೆ ಅತ್ತೆ, ಚೆನ್ನಾಗಿ ಅರ್ಥ ಆಗ್ತಿದೆ. ಒಂದು ಹೆಣ್ಣು ಇನ್ನೊಂದು ಹೆಣ್ಣು ಮುಂದೆ ನಿಂತು ನಿನ್ನ ಗಂಡನ ಜೊತೆ ಸಂಬಂಧ ಇದೆ ಅಂತ ಹೇಳಿದಾಗ ಆ ಹೆಣ್ಣಿನ ಮನಸ್ಸಿನ ಮೇಲೆ ಎಂಥ ಆಘಾತ ಆಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆ ಹೆಣ್ಣಿನ ಮನಸ್ಸು ವೀಕ್ ಆಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಿಮಗೆ ನೋವಾಗಿದೆ ನಿಜ, ಆದರೆ ನೀವು ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ಯಾಕೆ ಹೇಳಿ? ಆ ಅಮ್ಮ ಏನೇನು ಆರೋಪ ಮಾಡಿದಾಳೋ ಅದು ಯಾವುದೂ ನಿಜ ಅಂತ ಪ್ರೂವ್ ಆಗಿಲ್ಲ. ಅದಕ್ಕೆ ತನ್ನ ಮಗು ಅಂತ ಹೇಳಿ ಸಿಗ್ನೇಚರ್ ಮಾಡಿದ್ದಾರೆ. ಸುಮ್ಮನೆ ಯಾರ್ದೋ ಮಗುಗೆ ನಾನೇ ತಂದೆ ಅಂತೇಳಿ ಸಿಗ್ನೇಚರ್ ಮಾಡ್ತಾರಾ? ಅತ್ತೆ ಅದು ಯಾಕೆ ಅಂತ ಮಾವನೇ ಹೇಳಿದ್ರಲ್ಲ ಅತ್ತೆ. ಒಂದು ಸೈನ್ ಹಾಕಿದ ತಕ್ಷಣ ಅಪ್ಪ ಅಂತ ಪ್ರೂವ್ ಆಗ್ಬಿಡುತ್ತಾ? ಅತ್ತೆ ಈಗಾಗಲೇ ಮಾವ ಅರ್ಪಿತ ಮಾಡಿರೋ ಆರೋಪಗಳಿಂದ ತುಂಬ ಆಘಾತ ಅನುಭವಿಸಿದ್ದಾರೆ. ಇಂಥ ಟೈಮಲ್ಲಿ ನೀವು ಅನುಮಾನ ಪಟ್ಟರೆ ಅವ್ರು ಕುಸ್ತು ಹೋಗ್ತಾರತ್ತೆ. ನೀವು ಅವ್ರ ಜೊತೆ ನಿಂತ್ಕೊಂಡು ಅವ್ರಿಗೆ ಶಕ್ತಿ ಕೊಡಬೇಕು, ಕಾನ್ಫಿಡೆನ್ಸ್ ಕೊಡಬೇಕು, ಏನು ತಪ್ಪು ಮಾಡಿಲ್ಲ ಅಂತ. ಅಂಥದ್ರಲ್ಲಿ ನೀವು ಅನುಮಾನ ಪಟ್ರೆ ಮತ್ತೆ ಮಾವ ಶ್ರೀರಾಮಚಂದ್ರ ಇದ್ದಾರೆ. ಯಾವ ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಅವರು. ಅಂಥದ್ರಲ್ಲಿ ಆ ಚೀಪ್ ಹೆಂಗಸು ಅರ್ಪಿತನ್ನ ಹತ್ರಕ್ಕೂ ಸೇರ್ಸಲ್ಲ. ಮಾವಂದು ಒಂದು ದೊಡ್ಡ ಗುಣ ಇದೆ. ಯಾರಾದರೂ ಸಹಾಯ ಕೇಳ್ಕೊಂಡು ಬಂದರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಸಹಾಯ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ಅದವರು ವೀಕ್ನೆಸ್ಸು. ಈ ಅರ್ಪಿತ ಕೇಳ್ಕೊಂಡಿರ್ತಾಳೆ, ಭಿಕ್ಷೆ ಬೇಡಿರ್ತಾಳೆ, ಮಗುನ ಸ್ಕೂಲಿಗೆ ಸೇರಿಸ್ತೀನಿ ದಯವಿಟ್ಟು ಸೈನ್ ಹಾಕ್ಕೊಡಿ ಅಂತ. ಮಾವ ಆ ಮಗು ಭವಿಷ್ಯದ ಪ್ರಶ್ನೆ ಅಲ್ವಾ, ಸೈನ್ ಹಾಕ್ಕೊಟ್ಟಿರ್ತಾರೆ, ಬರೀ ಒಂದು ಸೈನ್ ತಾನೆ ಅಂತ. ಅರ್ಪಿತ ಹೇಳ್ತಿರೋದೆಲ್ಲ ಸುಳ್ಳು ಅಂತ ನಾವಿಬ್ರು ಪ್ರೂವ್ ಮಾಡೋಣ, ಏನಂತೀರಾ? ಓಕೆನಾ? ಥ್ಯಾಂಕ್ಸ್ ಆದಿ, ನೀನು ನನಗೆ ಸಾಥ್ ಕೊಡ್ತೀನಿ ಅಂದಿಲ್ಲ, ಅಷ್ಟು ಸಾಕು. ಆ ಅರ್ಪಿತ ಮಾವನ ಹೇಗೆ ಸಿಕ್ಕಾಕ್ಸ್ತಾಳೋ ನಾನು ನೋಡ್ತೀನಿ.